ಸಭಾಧ್ಯಕ್ಷರೇ, ನೀವು ಇನ್ನೊಂದು ಭಾಗದಲ್ಲಿ ಇರ್ತೀರ. ಇಲ್ಲಿ ಏನು ಅನ್ಕೊಂಡಿದ್ದಾರೆ ನಮ್ಮೆಲ್ಲ ಸದಸ್ಯರುಗಳು, ಯಾವಾಗ ಕಾಲಕ್ಕೂ ಬೆಂಗಳೂರಿಗೆ ಆಗಿರುವಂತ ಅನ್ಯಾಯ ಅನ್ನೋನು ಈ ಸಂದರ್ಭದಲ್ಲಿ ಹೇಳ್ತೀನಿ. 1 ಲಕ್ಷ ಕೋಟಿಯನ್ನ ಕೆಲಸವನ್ನ ಮಾಡಬೇಕು ಅಂತ ಒಟ್ಟಿದ್ದೀವಿ ಅಂತ ಹೇಳಿದ್ರೆ ಒಳ್ಳೇದು. ಅವರ ಟ್ಯಾಲೆಂಟ್ ಇದೆ, ಕೆಪಾಸಿಟಿ ಇದೆ. ಯಾವ ರೀತಿ 1 ಲಕ್ಷ ಕೋಟಿ ಸರ್ಕಾರದಿಂದ ದುಡ್ಡು ತೊಗೊಳ್ದೇನೆ 1 ಲಕ್ಷ ಕೋಟಿ ಕೆಲಸ ಹೇಗೆ ಮಾಡ್ಬೋದು ಅನ್ನೋಂಥ ಆ ಪ್ರತಿಭೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿದೆ. ಆದರೆ ಸರ್ಕಾರದಿಂದ ಈ ಸದನ ಗೊತ್ತಾಗಬೇಕು, 1 ರೂಪಾಯಿನೂ ಹಣ ಬರಲ್ಲ. ಬರೀ ಸವೆರಿಯನ್ ಗ್ಯಾರಂಟಿ, ಸಾಲ ತಗೊಳ್ಳಿಕ್ಕೆ ಗ್ಯಾರಂಟಿ ಕೊಡ್ತಿರುವಂಥದ್ದು. ಈ ಮೆಟ್ರೋ ಕಾರ್ಪೊರೇಷನ್ಗೆ, ಮೆಟ್ರೋ ಇವನ್ BMRCL 1 ರೂಪಾಯಿ ದುಡ್ಡು ಕೊಟ್ಟಿದ್ದಾರಾ? ಅಥವಾ BWSSBಗೆ 1 ರೂಪಾಯಿ ದುಡ್ಡು ಕೊಟ್ಟಿದ್ದಾರಾ? ಯಾವುದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಕೇಳಬೇಕು. ನಮ್ಮ BMTCಗೆ ದುಡ್ಡು ಕೊಡ್ತಾರಾ? ಯಾವುದಕ್ಕೂ ಬೆಂಗಳೂರು ನಗರದಲ್ಲಿ ಸರ್ಕಾರದಲ್ಲಿ ಯಾವಾಗಾರ ಒಂದು ಆಗೊಮ್ಮೆ ಈಗೊಮ್ಮೆ ಒಂದು ಸ್ವಲ್ಪ ಗ್ರಾಂಟ್, ಆ ಗ್ರಾಂಟ್ ಎಷ್ಟು? 5,000 ಕೋಟಿ ಬೆಂಗಳೂರು ಅಂತ ನಗರ ಮಾತಾಡಿ, ಬಜೆಟ್ ಬಗ್ಗೆ ಮತ್ತೆ ಮಾತಾಡಿ. ಅಲ್ಲ, ಮತ್ತೆ ಮಾತಾಡಿ. ಬಿಲ್ ಬೇಕಾ ಬೇಡ? ಬಿಲ್ಲಲ್ಲಿ ಈ ಬಿಲ್ಲು ಕೆಲವೊಂದಿಷ್ಟು ಭಾಗಗಳು ಓಕೆ. ಆದರೆ ಇಲ್ಲಿ ನಾನೇನು ಅವ್ರನ್ನ ಕೇಳ್ಕೊಳಕ್ ಇಷ್ಟಪಡ್ತೀನಿ ಅಂದ್ರೆ, ಬೆಂಗಳೂರು ವಿಭಜನೆಯನ್ನ ಮಾಡುವಂತ ಈ ಪ್ರೊವಿಷನ್ ಏನ್ ಕ್ರಿಯೇಟ್ ಮಾಡಿದಾರೋ ಆ ಪ್ರೊವಿಷನ್ ಅನ್ನ ಕೈ ಬಿಡಿ ಅಂತ ಬಹಳ ಸ್ಪಷ್ಟವಾಗಿ ಕೇಳಕ್ ಇಷ್ಟಪಡ್ತೀನಿ. ಮತ್ತು ವಾರ್ಡ್ ಕಮಿಟಿ, ಈ ವಾರ್ಡ್ ಕಮಿಟಿಗಳಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ಇಟ್ಟಿರುವಂತಹ ಪ್ರೊವಿಷನ್ ಏನಿದೆ, ನೇಮಕಾತಿ ಮಾಡ್ಲಿಕ್ಕೆ ಇಟ್ಟಿರುವಂತಹ ಪ್ರೊವಿಷನ್ ಅನ್ನ ಕೈ ಬಿಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಏನೊಂದು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಅದ್ಯಾಕೆ ಮಿಸ್ಟೇಕ್ ಮಾಡಿದಿರೋ, ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಚೇರ್ಮನ್ ಆಫ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆರ್ ಮಿನಿಸ್ಟರ್ ನಾಮಿನೇಟೆಡ್ ಬೈ ದ ಚೀಫ್ ಮಿನಿಸ್ಟರ್ ಅಂತ ಮಾಡ್ಕೊಂಡಿದ್ದಾರೆ. ಸೊ ಬೆಂಗಳೂರು ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಆ ಒಂದು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ಏನಾರು ಇನ್ ಕೇಸ್ ಯಾರು ಮುಖ್ಯಮಂತ್ರಿ ಆದವರೇ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರೆ ಆಗ ಬೇರೆಯವ್ರನ್ನ ಯಾರು ನಾಮಿನೇಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಆದರೆ ಒಬ್ಬ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದರೆ ಅದಕ್ಕೆ ಇನ್ನೊಬ್ಬರನ್ನ ಬಂದು ಎಕ್ಸಿಕ್ಯೂಟಿವ್ ಕಮಿಟಿ ಚೇರ್ಮನ್ ಆಗಿ ಮಾಡೋವಂಥದ್ರಲ್ಲಿ ಆಗ ಅದಕ್ಕೆ ಹೇಳಿದ್ದು ಬೆಂಗಳೂರು ಡೆವಲಪ್ಮೆಂಟ್ ಯಾರು ಹೋಲ್ಡ್ ಮಾಡ್ತಿರ್ತಾರೆ? ಬೆಂಗಳೂರು ಪೋರ್ಟ್ಫೋಲಿಯೋ ಮಿನಿಸ್ಟರ್ ಕೊಡಲ್ಲ. ಓಕೆ, ಮಿನಿಸ್ಟರ್ ಕೊಡಲ್ಲ. ನೀವು 4 ಜನ ಮಿನಿಸ್ಟರ್ಸ್ ಇದ್ರಿ, ನೀವು ಸುಬ್ರಹ್ಮಣ್ಯ ನಾಯ್ಡು ಇವರು ಎಲ್ಲ ಇದ್ರಿ. ಹೂಮ್ ಟು ಆಥರೈಸ್? ಅದನ್ನೇ ಸರ್ ನಾನು ಹೇಳಿದ್ದು. ನಾನು ಮುಖ್ಯಮಂತ್ರಿ ಏನಾರು ಬೆಂಗಳೂರು ಡೆವಲಪ್ಮೆಂಟ್ ಇಟ್ಕೊಂಡಿದ್ರೆ ಚೀಫ್ ಮಿನಿಸ್ಟರ್ ಒಂದ್ ಕಡೆ ಸೈಡ್ ಇಡಿ. ಅಲ್ಲ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಮರ್ತೋಗಿದ್ದಾರೆ. ಮೊದಲಿಗೆ ಬಿಜೆಪಿ ಸರ್ಕಾರ ಇದ್ದಾಗ ಬ್ಯಾಂಗ್ಳೂರ್ ಸೌತ್ ಒಬ್ಬರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಕೇಳಿ ಅಶೋಕ್ ಅವ್ರನ್ನ, ಇಬ್ಬರು ಬ್ಯಾಂಗ್ಳೂರ್ಗೆ ಇಬ್ಬರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಅದನ್ನ DCM ಹೇಳ್ತಾ ಇದ್ದಾರೆ. ಕೇಳಿ ಅಶೋಕ್ ಅವ್ರಿಗೆ ಹೌದಾ ಇಲ್ವಾ ಕೇಳಿ. ನೀವು ಮರ್ತೋಗಿದ್ದೀರಾ? ಇಬ್ಬರು ಮಿನಿಸ್ಟರ್ಸ್ ಇದ್ರು ಬ್ಯಾಂಗ್ಳೂರ್ಗೆ ಇನ್ಚಾರ್ಜ್. ಅದಕ್ಕೆ ಪ್ರೊವಿಷನ್ ಮಾಡಬೇಕು. ಆಯ್ತು ಕೃಷ್ಣ ಬೈರೇಗೌಡ್ರೆ, ಅದನ್ನ DCM ಹೇಳ್ತಾ ಇದ್ದಾರೆ. CM ಅಂಡ್ ಈ ತರ ಸಿಚುವೇಶನ್ ಇದ್ದಾಗ ಸೊಲ್ಯೂಷನ್ ನಾವು ಹೇಳ್ತಿರೋದು. ಯಾವಾಗ ಬೆಂಗಳೂರು ಡೆವಲಪ್ಮೆಂಟ್ KR ಪುರಂ ಎಂಟ್ರೀಸ್ ಬಿಕ್ಕಿದ್ ಬಿಟ್ಟು 7 CMCಗೂ ನಾನೇ ಇದ್ದೆ. ಮಿಕ್ಕಿದ್ಕೆ ಕಾರ್ಪೊರೇಷನ್ ನಲ್ಲಿ ಬೇರೆ ಬೆಂಗಳೂರು ಸಿಟಿ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವ್ರಿಗೆ ಗೊತ್ತಿದೆ. ಸಿಟಿ ಕಾರ್ಪೊರೇಷನ್ ಬೇರೆ ಇತ್ತು. ಆಗೆಲ್ಲ ಇತ್ತು 5-6 ಜನ ಮಂತ್ರಿಗಳು. ಯಾರು ಜವಾಬ್ದಾರಿ ಕೊಡಬೇಕು? ಸಪೋಸ್ ದೇ ವಿಲ್ ನಾಟ್ ಬೆಂಗಳೂರು ಪೋರ್ಟ್ಫೋಲಿಯೋನೇ ಇರಲಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಪೋರ್ಟ್ಫೋಲಿಯೋ. ಅರ್ಲಿಯರ್ ಜಾರ್ಜ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಬೇರೆ ಧರಮ್ ಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ಬರೀ ಅರ್ಬನ್ ಡೆವಲಪ್ಮೆಂಟ್ ಇತ್ತು. ಬೇರೆ ಪಂಚಾಯತಿಗಳು ಇವ್ರಿಗೆಲ್ಲ ಬೇರೆ ಒಂದಿತ್ತು. ಸೊ ಅಂತ ಸಂದರ್ಭಕ್ಕೆ ನಾವು ಬಹಳ ದೂರ ಆಲೋಚನೆ ಮಾಡಿ ಅದನ್ನ ಹೇಳ್ತಾ ಇದೀವಿ ಅಷ್ಟೇ. ಸರ್, ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿ ಅಷ್ಟು ಬುದ್ಧಿವಂತ ಅಲ್ಲ, ಆದರೆ ನಾನು ಹೇಳಕ್ಕೇನಿಲ್ಲ. ನೀವು ಅತಿ ಬುದ್ಧಿವಂತ, ಅಷ್ಟು ಬುದ್ಧಿವಂತ ಅಲ್ಲ. ನಾನೇನು ಹೇಳಿದ್ದು ಅಂದ್ರೆ, ಇಲ್ಲಿ ಪ್ರೊವಿಷನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರೊವಿಷನ್ ಮಾಡಿದ್ದಾರೆ. ಸರಿ, ಆರ್ ಅಂತ ಹಾಕಿರೋದ್ರಲ್ಲಿ ಅಲ್ಲಲ್ಲ, ಯಾಕೆ ಪ್ರಾಬ್ಲಮ್? ಮಿನಿಸ್ಟರ್ ಯಾವಾಗ ಇಲ್ಲ ಆಗ ಮೆನ್ಷನ್ ಮಾಡಲಿ. ವೆನ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇಸ್ ನಾಟ್ ದೇರ್, CM ಅಪಾಯಿಂಟ್. ಅಷ್ಟನ್ನು ಮಾಡ್ಕೊಂಡು ನಿಮ್ದೊಂದು ಸರ್ಕಾರ ಬರ್ತದೆ ಅನ್ಕೊಳ್ಳಿ, ಇಲ್ಲ ನಮ್ಮ ಸರ್ಕಾರನೇ ಬರ್ತದೆ. ಬೆಂಗಳೂರು ಸಿಟಿಯಿಂದ ಯಾರು ಗೆಲ್ಲಲ್ಲ ಅನ್ಕೊಳ್ಳಿ. ಯಾರು ಗೆಲ್ಲಲ್ಲ ಬೆಂಗಳೂರು ಸಿಟಿಯಿಂದ. ಹೈದರಾಬಾದ್ ಹೇಳಿದಿಲ್ಲ ಸರ್. ಹೈದರಾಬಾದ್ ಏನಾಗಿದೆ ಗೊತ್ತಾ? No, Congress government is there. Not even a single fellow of Congress fellow has won from Hyderabad city. What to do now? ಏನು ಅದಕ್ಕೇನು ಬೇರೆ ಮಿನಿಸ್ಟರ್ ಮಾಡಿ ಅಂತ ಆಗ್ತಾರಲ್ಲ. That is what someone ಕ್ಲಾರಿಟಿ ಬರಲಿ ಅಂತ ಹೇಳಿದವ್ರು. ಯಾರು ಇಲ್ಲದಿದ್ದರೆ CM ಗೆ ಪವರ್ ಅಂತ ಹೇಳಿ ಅದೇ CM ಆರ್ ಅಂತ ಮಾಡ್ಕೊಂಡಿದ್ದಾರೆ. ಪ್ರೊವಿಷನ್ ಹಾಕೊಂಡು ಮಾಡ್ಲಿ.
ಅಲ್ಲ ನೀನು ಎಕ್ಸೆಪ್ಟ್ ಮಾಡ್ಕೊಂಡು ಆಯ್ತು, ಏನು ಉತ್ತಮ ಸಲಹೆ ಕೊಡಿ. ನೆಕ್ಸ್ಟ್ ಹೋಗಿ ಮುಂದಕ್ಕೆ. ಪ್ರೊವಿಷನ್ ಮತ್ತು ಇನ್ನೊಂದು ನಮ್ಮ ಈ ಕಾರ್ಪೊರೇಷನ್ನಲ್ಲಿ ನಾಮಿನೇಟೆಡ್ MLCs, ನಾಮಿನೇಟೆಡ್ ರಾಜ್ಯಸಭಾ ಮೆಂಬರ್ಸ್, ನಾಮಿನೇಟೆಡ್ ಎಲೆಕ್ಟೆಡ್ ಆ ಭಾಗದ ಜ್ಯೂರಿಸ್ಟಿಕ್ಷನಲ್ಲಿ ಗೆದ್ದಿರೋರು ವೋಟಿಂಗ್ ರೈಟ್ಸ್ ಇರುತ್ತೆ, ಮೆಂಬರ್ ಆಗೋದ್ರಲ್ಲಿ ಸೂಕ್ತ ಇದೆ ಸರ್. ಇಲ್ಲೆಲ್ಲೋ ರಿಸೈಡ್ ಆಗಿರೋರು ರೆಸಿಡೆನ್ಸ್ ಏನು ಅಂತ ನಾವು ನೋಡಿದ್ವಿ ಕೆಲವು Election Commission ಇರ್ತದಲ್ಲ, ಅಡ್ರೆಸ್ಗಳು ಅದ್ರಲ್ಲಿ ಬದಲಾಗೋದು, ಇಲ್ಲ. ಸೇರಿಸೋದು, ಜೋಡಿಸ್ಕೊಳ್ಳೋದು, ಎಲ್ಲಾರು ಒಂದ್ ಸ್ವಲ್ಪ ಒಂದ್ ಎರಡು ಓಟ್ ಶಾರ್ಟ್ ಅಂದಿದ ತಕ್ಷಣ ಏನಾಗುತ್ತೆ ಗೊತ್ತಿದೆ. ಅದು ನೀವು ಕಡಿಮೆ So ಯಾವ ಒಂದು ನಾಮಿನೇಟೆಡ್ ಹಾಗೆ ಮಾಡ್ತಾರೆ. ದಯವಿಟ್ಟು ಅಲ್ಲ, ಇವತ್ತು ಯಾರಿಗೆ ಅನುಕೂಲ ಆಗುತ್ತೆ ಯಾರಿಗೆ ಬಿಡುತ್ತೆ ಅದು ಮುಂದಿನ ದಿನದಲ್ಲಿ ಹೇಳುತ್ತೆ. ಆದ್ರೆ ಕಾನೂನು ಮಾಡ್ತಾ ನಾವು ಕೇಳ್ಕೊಳ್ಳೋದು, ದಯವಿಟ್ಟು ನಾಮಿನೇಟೆಡ್ ಕಾರ್ಪೊರೇಟರ್ಗೆ ವೋಟಿಂಗ್ ರೈಟ್ಸ್ ಇಲ್ಲ, ಈ ನಾಮಿನೇಟೆಡ್ MLCಗಳು ನಾಮಿನೇಟೆಡ್ ರಾಜ್ಯಸಭಾ ಮೆಂಬರ್ಗಳಿಗೆ ಯಾಕೆ ಇಲ್ಲಿ ಕೊಡ್ತೀರಾ? Okay. ದಯವಿಟ್ಟು ಅದನ್ನೊಂದು ಕೈ ಬಿಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ.